ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಸನಾತನ ವೀರಶೈವ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ ಮತ್ತು ಸನಾತನ ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಗುರುಸ್ಥಳ ಶೂನ್ಯಪೀಠ, ಬೇಡ ಜಂಗಮ ಧರ್ಮಪೀಠ ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಇಂದಿನ ಕಾಲದಲ್ಲಿ ಬಹುತೇಕ ಎಲ್ಲ ಜನಾಂಗಗಳು ಕೆಳವರ್ಗದಿಂದ ಹಿಡಿದು ಲಿಂಗವಂತರವರೆಗೆ ಎಲ್ಲರೂ ಕೂಡ ಬ್ರಾಹ್ಮಣರು ಸೇರಿ ಜಂಗಮರನ್ನು ಒಂದು ರೀತಿಯಾಗಿ ಕೆಳಮಟ್ಟದಲ್ಲಿ ಕಾಣ್ತಕ್ಕಂಥದ್ದು, ಹೀಯಾಳಿಸ್ತಕ್ಕಂಥದ್ದು, ತಾತ್ಸಾರ ಮಾಡ್ತಕ್ಕಂಥದ್ದು ಬಹಳವಾಗಿ ಬೆಳೀತಾ ಇದೆ. ಇದು ಖಂಡಿತವಾಗಿ ಒಳ್ಳೆಯ ಬೆಳವಣಿಗೆ ಅಲ್ಲ ಮತ್ತು ಇದು ವಾಸ್ತವ ಕೂಡ ಅಲ್ಲ. ಜಂಗಮರು ನಮ್ಮ ಭಾರತದ ಆದಿ ಪೂರ್ವಕಾಲದ ಅನಾದಿ ಕಾಲದ ಧಾರ್ಮಿಕ ಶ್ರೇಷ್ಠ ಜನಾಂಗ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ. ಆದರೆ ಬಹಳ ಜನಗಳು ಇದರ ಬಗ್ಗೆ ಗೊತ್ತಿಲ್ಲ. ಇದು ಇತಿಹಾಸಬದ್ಧವಾಗಿ ಇದೆ, ಆದರೆ ಇದನ್ನು ಬಹಳ ಜನಗಳಿಗೆ ಗೊತ್ತೇ ಇಲ್ಲ. ಇದು ಎಲ್ಲರೂ ಓದಿದ್ದಾರೆ, ಹರಪ್ಪ ಮೆಂಜರ ಸಂಸ್ಕೃತಿ ಓದಿದ್ದಾರೆ, ಅಲ್ಲಿ ಶೈವ ಧರ್ಮ ಇತ್ತು ಅಂತ ಹೇಳಿದ್ದಾರೆ. ಆದರೆ ಶೈವ ಧರ್ಮದ ಮೂಲ ಪುರುಷರು ಜಂಗಮರು ಅಂತಕ್ಕಂಥದ್ದೇ ಗೊತ್ತಿಲ್ಲ. ಬಹಳ ದುರದೃಷ್ಟಕರವಾಗಿರ್ತಕ್ಕಂಥ ವಿಷಯ ಇದು. ಯಾವ ಲಿಂಗ, ಗುರು, ಲಿಂಗ, ಜಂಗಮ ಎಲ್ಲ ವಿಷಯಗಳು ಏನು ಬಂತು, ಲಿಂಗವಂತ ಧರ್ಮದ ಸಮಗ್ರ ಸಂಸ್ಕೃತಿ ಏನು ಬಂತು, ಇದೆಲ್ಲದಕ್ಕೂ ಕೂಡ ಜಂಗಮರೇ ಮೂಲ. ಈ ಜಂಗಮರಿಗೆ ಶಿವಗಣಗಳೇ ಮೂಲ. ಈ ಶಿವಗಣಗಳು ಮತ್ತು ಜಂಗಮರ ಮಧ್ಯೆ ಇರತಕ್ಕಂಥವರು ಪಾಶುಪತ, ಕಾಳಾಮುಖ, ಲಕುಲೀಶ ಇತ್ಯಾದಿ ಜಂಗಮರಿದ್ದಾರೆ, ಪೂರ್ವಿಕರು. ಇದೆಲ್ಲ ವಂಶ ಪರಂಪರೆ ಬಂದಿದೆ. ಅದಕ್ಕೋಸ್ಕರ ಇದು ಗೋತ್ರ ಸೂತ್ರಗಳನ್ನು ಒಳಗೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಅಧ್ಯಯನ. ಆದರೆ ಇದ್ರ ಬಗ್ಗೆ ಯಾರೂ ಕೂಡ ಮನಸ್ಸು ಮಾಡದೇ ಇರೋದ್ರಿಂದ ಜನಗಳಿಗೆ ಪಾಪ ಒಂದು ರೀತಿ ತಾತ್ಸಾರ ಬಂದಿರ್ಬೋದು. ಆದರೆ ಇದು ತಪ್ಪು. ಇವತ್ತು ಒಂದು ಕೆಳವರ್ಗಕ್ಕೆ ಒಂದು ದೊಡ್ಡ 500,000 ಪೇಜ್ ಪುಸ್ತಕಗಳನ್ನು ಬರ್ಕೊಂಡಿದ್ದಾರೆ ಅಂತಂದರೆ ಈ ಎಲ್ಲ ಜನಾಂಗಗಳನ್ನು ಧಾರ್ಮಿಕವಾಗಿ ನಿಯಂತ್ರಣ ಮಾಡಿಕೊಂಡು, ವಿದ್ಯಾಬುದ್ಧಿಯನ್ನು ಕಲಿಸಿಕೊಂಡು, ಗ್ರಾಮೀಣ ಹಿರೇಮಠಗಳನ್ನು ಮಾಡಿಕೊಂಡು ಪೂಜ್ಯ ಜನಾಂಗವಾಗಿರ್ತಕ್ಕಂಥ ಈ ಜಂಗಮರ ಬಗ್ಗೆ ಅಧ್ಯಯನಗಳು ಸರಿಯಾಗಿ ಆಗದೆ, ಅವುಗಳಿಗೆ ಸಂಬಂಧಪಟ್ಟ ಪುಸ್ತಕಗಳ ರಚನೆಯಾಗದೆ, ಅವು ಯಾರಿಗೂ ತಲುಪದೆ ಈ ರೀತಿ ಆಗಿದೆ ಅಂತಕ್ಕಂಥದ್ದೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಸಂಶೋಧಕರಾಗಿರ್ತಕ್ಕಂಥ ನಮಗೂ ಕೂಡ ಇದು ಚೆನ್ನಾಗಿ ವೇದ್ಯವಾಗಿದೆ. ಯಾರೂ ಮನಸ್ಸು ಮಾಡದೇ ಇದ್ದಿದ್ದರಿಂದ ಹೀಗಾಗಿದೆ ಅಂತಕ್ಕಂಥದ್ದು ಸತ್ಯ. ಆದರೆ ಈ ಬೇರೆ ಇತರೆ ಜನಾಂಗಗಳನ್ನು ಬಿಡಿ, ಪಾಪ ಅವರು ಮಾಂಸಾಹಾರಿಗಳು, ಬೇಟೆಗಾರರು, ಏನೇನೋ ಅವ್ರದ್ದು ಒಂದು ನಾಲಿಗೆ ಚಪಲ ಇರುತ್ತೆ, ಪೂರ್ವಜನ್ಮದ ಒಂದು ವಾಸನೆಗಳಿರ್ತವೆ. ಅವರು ಅನಿವಾರ್ಯ, ಅವರು ಮಾಂಸಾಹಾರ ಬಿಡೋಕ್ಕಾಗಲ್ಲ. ಏನೋ ಒಂದು ರೀತಿ ಅವ್ರದ್ದು ಬಂದುಬಿಟ್ಟಿದೆ. ಆದರೆ ಈ ಲಿಂಗವಂತರು ಅಂತ ಏನು ಹೇಳ್ತಾ ಇದ್ದೀವಿ, ವಿವಿಧ ಕುಲ 18 ಜಾತಿಯ ಕೆಳವರ್ಗದಿಂದ ಬಂದಂಥ ಲಿಂಗವಂತರು, ಇಲ್ಲ ನಾನು ಲಿಂಗ ಕಟ್ಕೊಂತೀನಿ, ಲಿಂಗವಂತ ಆಗ್ತೀನಿ, ಶ್ರೇಷ್ಠ ಆಗ್ತೀನಿ ನಾನು, ಹಾಗೆ ಹೀಗೆ ಅಂತ ಅಂದ್ಕೊಂಡು ಬಂದ್ರಲ್ಲ, ಅವ್ರು ಮಾಡ್ತಿರ್ತಕ್ಕಂಥ ಕೆಲಸವೂ ಇದೇ ಆಗಿದೆ. ಅವ್ರಿಗೂ ಕೂಡ ಕನಿಷ್ಠ ಪ್ರಜ್ಞೆ ಇಲ್ಲ, ಜಂಗಮರ ಮೂಲದ ಬಗ್ಗೆ ಗೊತ್ತೇ ಇಲ್ಲ. ಅಷ್ಟೇ ಏಕೆ, ನಮ್ಮ ಜಂಗಮರಿಗೇ ತಮ್ಮ ಮೂಲ ಗೊತ್ತಿಲ್ಲ. ಹೀಗಾಗಿ ಇದು ಯಾವಾಗ ಈ ಕಡೆಯಿಂದ ಧ್ವನಿ ಬರಲು ನಿಂತು ಹೋಯಿತೋ, ಅದರಿಂದ ಅವ್ರು ಹೇಳಿದ್ನೆಲ್ಲ ಕೇಳೋದು. ಜಂಗಮರು ಕುರುಬರು ಅಂದರೂ ಸುಮ್ಮನಿರೋದು, ಜಂಗಮರು ಇರಲೇ ಇಲ್ಲ ಅಂದರೂ ಸುಮ್ಮನಿರೋದು, ಜಂಗಮರಿ ಚರಿತ್ರೆನೇ ಇಲ್ಲ ಅಂದರೂ ಸುಮ್ಮನಿರೋದು. ಹೀಗಾಗಿ ಏನು ಹೇಳಿದ್ರು ಯಾವಾಗ ಸುಮ್ಮನಿರೋಕ್ಕೆ ಶುರು ಮಾಡಿದ್ರು, ಇದೇನಾಯಿತು ಅಂದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತೇಳಿ ಎಲ್ಲ ಜನಾಂಗಗಳು ಕೂಡ ಹೀನಾಯ ಮಾಡಿ, ಈಗ ಇನ್ನೊಂದು ಕಡೆ ಈ ಬೇಡ ಜಂಗಮ ಒಂದು ಚಳುವಳಿ ಏನು ಬಂತೋ, ಮೀಸಲಾತಿ, ಹಿಂದಿನ ಭಾರತದ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿರತಕ್ಕಂಥ ಜಂಗಮರು ಒಂದು ದ್ರಾವಿಡ ಶೈವ ಜನಾಂಗದ ಮೂಲ ಧಾರ್ಮಿಕ ಪುರುಷರಾಗಿದ್ದು, ಅವರು ಕೇಂದ್ರ ಸರ್ಕಾರದ ಬೇಡುವ ಜಂಗಮ ಪಟ್ಟಿಯಲ್ಲಿ ಸೇರಿದ್ದರಿಂದ ಅದು ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಇದು ಬಂದು ಪುನರಾವರ್ತನೆಯಾಗಿ ಬಂದು, ಅನಂತರ ಬ್ರಿಟಿಷ್ ದಾಖಲೆಗಳಿಗೆ ಬಂದು, ಅನಂತರ ಒಂದು ದಾಖಲೆಯನ್ನು ಸೇರಿ ಈಗಲೂ ಇದೆ.
ಆದರೆ ಕರ್ನಾಟಕದ ವಿಷಯದಲ್ಲಿ ಹಾಗಾಗಲಿಲ್ಲ. ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗಿಂತ ವಿಪರೀತವಾಗಿ ಕೆಳವರ್ಗದವರು ಜಂಗಮರನ್ನು ಮತ್ತು ಲಿಂಗಾಯತರು ಎಲ್ಲರೂ ಸೇರಿ, ಬ್ರಾಹ್ಮಣರು ಸೇರಿ ಜಂಗಮರನ್ನು ಒಂದು ರೀತಿ ಪಕ್ಕಕ್ಕೆ ಸರಿಸಿ ಏನೋ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದರು. ಅದು ನಮಗೆ ಮೇಲ್ನೋಟಕ್ಕೂ ಗೊತ್ತಾಗಿದೆ, ಮತ್ತು ಇವೆಲ್ಲವೂ ಕೂಡ ಬಹಿರಂಗವೇ ಆಗಿದ್ದಾವೆ. ಅದ್ರ ಬಗ್ಗೆ ಇನ್ನೇನು ಹೇಳೋದು. ಇದಕ್ಕೆಲ್ಲ ಕಾರಣ ನಮ್ಮ ಜಂಗಮರಲ್ಲಿರ್ತಕ್ಕಂಥ ಒಂದು ತಾತ್ಸಾರ, ತಮ್ಮ ಪೂರ್ವ ಸಂಸ್ಕೃತಿಯನ್ನು ಅಭಿಮಾನದಿಂದ ಹೊಗಳ್ತಕ್ಕಂಥದ್ದು, ಅದನ್ನು ಸಾರತಕ್ಕಂಥದ್ದು ಇಲ್ಲದೇ ಇರೋದ್ರಿಂದ ಬರೀ ತಮ್ಮ ಯಾವುದೋ ಒಂದು 4 ಮನೆ ಭಕ್ತರ ಸಂಪರ್ಕ ಇಷ್ಟರಲ್ಲೇ ಇದ್ದು ಈ ಕಡೆ ಒಕ್ಕಲ್ತನ ಭದ್ರವಾಗಿ ಮಾಡಲಿಲ್ಲ. ಭಾಳ ಜನಗಳು ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ಬಹುತೇಕರು ಮಾಡಿಲ್ಲ. ಮತ್ತು ವ್ಯಾಪಾರ ಸಾಪಾರಗಳನ್ನು ಮಾಡಲಿಲ್ಲ. ಈಗ ಇತ್ತೀಚೆಗೆಲ್ಲ ಸುಧಾರಿಸಿದೆ. ಹಿಂದಿನ ಜಂಗಮರ ಪರಿಸ್ಥಿತಿ ಈಗಿಲ್ಲ. ಅಂದರೆ ಕೆಲವರು ಉತ್ತರ ಕರ್ನಾಟಕದಲ್ಲಿ ನನ್ನ ಕೇಳ್ಪಟ್ಟಂತೆ ಭಿಕ್ಷಕ್ಕೆ ಹೋಗ್ತಾರೆ ಈಗಲೂ ಪ್ರತಿ ದಿವಸ ಅಂತಕ್ಕಂಥ ವಿಷಯವನ್ನು ಕೇಳಿದೆ. ನನಗೂ ಕೂಡ ಅದು ಸರಿ ಅಂತ ಅನ್ನಿಸ್ಲಿಲ್ಲ. ಕೇವಲ ಅದು ಧಾರ್ಮಿಕ ಒಂದು ಭಿಕ್ಷಾಟನೆ ಅಂತಂದರೆ ಧಾರ್ಮಿಕ ಒಂದು ಸಮಾಜದಲ್ಲಿರ್ತಕ್ಕಂಥ ಈ ಜಿಪುಣತನ ಅಂತ ಏನು ಹೇಳ್ತೀವಿ, ಸಂಗ್ರಹ ಬುದ್ಧಿ ಅಂತ ಏನು ಹೇಳ್ತೀವಿ, ಸ್ಟೋರೇಜ್ ಮಾಡಿ ತಾನೂ ತಿನ್ನಲ್ಲ ಬೇರೆಯವ್ರಿಗೂ ಕೊಡಲ್ಲ ಅಂಥೇಳಿ ಈ ನಮ್ಮ ಆಹಾರ ಉಗ್ರಾಣ ಇಲಾಖೆ ಏನು ಮಾಡ್ತಾಯಿದೆ, ನಾಗರಿಕ ಸರಬರಾಜು ಇಲಾಖೆ ತಂದು ಒಂದು ಕಡೆ ಹಾಕ್ಕೊಂಡು ಕೆಟ್ಟೋದ್ರೂ ಏನಾದ್ರೂ ಅದನ್ನೇ ಹೇಗೆ ವಿತರಣೆ ಮಾಡ್ತಾಯಿದ್ದಾರೋ ಅಂಥ ಒಂದು ಅವರಾದರೂ ವಿತರಣೆ ಮಾಡ್ತಾರೆ. ಆದರೆ ಈ ಜಿಪುಣರು ಯಾರಿಗೂ ಕೊಡೋದಿಲ್ಲ, ತಾವು ತಿನ್ನಲ್ಲ, ಅಲ್ಲೇ ಹಾಳಾಗೋಗುತ್ತೆ. ಇಂಥ ಒಂದು ಪ್ರಸಂಗ ಇತ್ತು. ಅದನ್ನು ಏನು ಮಾಡಿದರು ಜಂಗಮರು, ಯೋಚನೆಯನ್ನು ಮಾಡಿ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಹಿಂದೆ ಹಗೆಯುಗಳಲ್ಲಿ ಉಗ್ರಾಣಗಳಲ್ಲಿ ಹೀಗೆ ಧಾನ್ಯವನ್ನು ಸಂಗ್ರಹಿಸಿಟ್ಟು ಅದು ಯಾರೋ ತಿನ್ನದೆ ಹಾಳಾಗಿ ಹೋಗ್ತಿದ್ದನ್ನು ನೋಡಿ ಇದನ್ನು ಸಮಾಜಕ್ಕೆ ಇನ್ನೂ ಜಮೀನು ಇಲ್ಲದೇ ಇರತಕ್ಕಂಥವ್ರು, ಹೊಟ್ಟೆಗೆ ಅನ್ನ ಇಲ್ಲದೆ ಇರತಕ್ಕಂಥವ್ರಿಗೆ ಕೊಡಬೇಕು, ಇದನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ತಂದುಕೊಂಡು ಈ ಒಂದು ಭಿಕ್ಷಾಟನೆ ಧಾರ್ಮಿಕ ಒಂದು ಕ್ರಮವನ್ನು ಮಾಡಿದರು. ಇದು ಧರ್ಮ ಅಂತ ಧರ್ಮವನ್ನು ಕಂಡಿಡಿದವರೇ ಜಂಗಮರು. ನಿಜ ಹೇಳ್ಬೇಕಂತಂದರೆ ಧರ್ಮ ಅಂದರೆ ಏನು ಅಂತೇಳಿ ಧರ್ಮದ ವ್ಯಾಖ್ಯಾನವನ್ನು ತಿಳಿಸ್ಕೊಟ್ಟವರು, ಜಗತ್ತಿಗೆ ಪರಿಚಯವನ್ನು ಮಾಡಿದವರು ಜಂಗಮರು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಹೀಗಾಗಿ ಜಂಗಮರ ಹಿರಿಮೆ ಪ್ರಾಮುಖ್ಯತೆ ಬಹಳ ಇದೆ. ಎಷ್ಟು ಹೇಳಿದರೂ ಕೂಡ ತೀರದು. ಯಾಕಂತಂದರೆ ಅದು ಮರೆಯಲ್ಲಿ ಅಡಕ್ಕೊಂಬಿಟ್ಟಿದೆ ಜಂಗಮರ ಸಂಸ್ಕೃತಿ. ಅದಕ್ಕೋಸ್ಕರ ಬ್ರಾಹ್ಮಣರಲ್ಲಿ ಸಾಕಷ್ಟು ಪ್ರಚಾರ ಆಗ್ತಾಯಿದೆ. ಪ್ರತಿ ದಿವಸ ಪೇಪರ್ನಲ್ಲಿ ಬರುತ್ತೆ, ಅಲ್ಲಿ ಆ ಕಾರ್ಯಕ್ರಮ, ಇಲ್ಲಿ ಕಾರ್ಯಕ್ರಮ, ಉಪನ್ಯಾಸ, ಕರಿಕತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಮಲ್ಲಿ ಶಿವಕಥೆಗಳು ಸಾಕಷ್ಟಿದ್ದರೂ, ಶಿವಪುರಾಣಗಳು ಸಾಕಷ್ಟಿದ್ದರೂ ಕೂಡ ಇವರೇನು ಮಾಡ್ತಾಯಿದ್ದಾರೆ, ಯಾವುದನ್ನೂ ಮಾಡ್ತಾಯಿಲ್ಲ. ಕೊನೆಯ ಪಕ್ಷ ಮಠಗಳಲ್ಲಿ ಪ್ರವಚನ ಮಾಡಿರಿ, ಶಿವತತ್ವವನ್ನು ಬೋಧನೆ ಮಾಡಿರಿ, ಶಿವಾನುಭವ ಗೋಷ್ಠಿಗಳನ್ನು ಮಾಡಿರಿ ಅಂತಂದರೂ ಕೂಡ ಮಾಡ್ತಾಯಿಲ್ಲ. ಕೇವಲ ಬರೀ ತಿರುಗಾಟ, ಆ ಊರು ಈ ಊರು ಹೋಗೋದು ಬರೋದು, ಸುಮ್ಮನೆ ಮತ್ತೆ ಮಠಕ್ಕೆ ಬಂದು ಮಲ್ಕೊಳ್ಳೋದು, ಈ ಥರ ಆಗ್ತಾಯಿದೆ. ನನಗೆ ಗೊತ್ತಿದ್ದಂಗೆ ವೀರಶೈವ ಮಠಗಳಲ್ಲಿ ಪ್ರವಚನ ಉಪನ್ಯಾಸಗಳು ಆಗ್ತಾಯಿಲ್ಲ. ಇದೇ ದೊಡ್ಡ ದೈವ. ಹೀಗಾಗಿ ಇದು ಪ್ರಚಾರ ಕಮ್ಮಿಯಾಗಿ, ಇದು ಪ್ರಚಾರ ಇಲ್ಲ ಅಂತಂದರೆ ಯಾವ ವಸ್ತುಗಳು ಕೂಡ ಮಾರಾಟವಾಗುವುದಿಲ್ಲ. ಹೀಗಾಗಿ ಈ ಧಾರ್ಮಿಕ ವಿಷಯವೂ ಕೂಡ ಒಂದು ಸರಕಾಗಿಬಿಟ್ಟಿದೆ ಇದು. ಆದರೆ ಇದು ಬಿಕರಿ ಆಗ್ತಾಯಿಲ್ಲ. ಹೀಗಾಗಿ ಇದು ಈ ಮಟ್ಟಕ್ಕೆ ಬಂದು ನಿಂತಿದೆ. ಅಂತೂ ಏನಾಗಿದೆ ಅಂದರೆ ಈ ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ಈಗಿನ ಲಿಂಗವಂತರು ಹೆಚ್ಚಾಗಿ ಜಂಗಮರನ್ನು ಒಂದು ತಮ್ಮ ದುರುದ್ದೇಶಕ್ಕೋಸ್ಕರವಾಗಿ, ರಾಜಕೀಯ ಲಾಭಕ್ಕಾಗಿ ಜಂಗಮರ ಎಲ್ಲ ಚರಿತ್ರೆಗಳನ್ನು ನಾವು ಯಾವ ರೀತಿ ಹೇಳಿದರೂ ಕೂಡ, ಅವರಿಗೆ ಸಮಜಾಯಿಸಿ ಕೊಟ್ಟರೂ ಕೂಡ, ಎಂತೆಂಥ ಆಧಾರಗಳನ್ನು ಕೊಟ್ಟರೂ ಕೂಡ ಅವರು ಇದನ್ನು ಕೇಳದಲೇ ಸುಮ್ಮನೆ ಎದುರುತ್ತರ ಕೊಡ್ತಾ ಒಂದೂ ಒಪ್ಪದಲ್ಲೇ ಉಲ್ಟಾ ಹೊಡಿತಾ ಇದ್ದಾರೆ. ನಾವು ನಮ್ಮ ಜಂಗಮತ್ವದ ಎಲ್ಲ ಲಾಂಛನಗಳನ್ನು ಅವರು ಉಪಯೋಗಿಸ್ಕೊಂಡು, ಗುರು, ಲಿಂಗ, ಜಂಗಮ ಪ್ರತಿಯೊಂದನ್ನು ಉಪಯೋಗಿಸ್ಕೊಂಡು ಎಲ್ಲವನ್ನೂ ಅವರು ಮೆರಿತಾ ಇದ್ದಾರೆ. ಪೌರೋಹಿತ್ಯವನ್ನು ಜರಿತಾರೆ, ಇನ್ನೊಂದು ಕಡೆ ಪೌರೋಹಿತ್ಯ ಮಾಡ್ತಾರೆ. ಸಂಸ್ಕೃತ ಜರಿತಾರೆ, ಮತ್ತೆ ಸಂಸ್ಕೃತ ಓದಿ ಬರ್ತಾರೆ. ಪಾಂಡಿತ್ಯವನ್ನು ಜರಿತಾರೆ, ಮತ್ತೆ ತಾವೇ ಪಂಡಿತರಾಗಿ ಬರ್ತಾರೆ. ಆರಾಧ್ಯರನ್ನು ಜರಿತಾರೆ, ತಾವೇ ಆರಾಧ್ಯರು. ಶಿವಾಚಾರ್ಯರನ್ನು ಜರಿತಾರೆ, ತಾವೇ ಶಿವಾಚಾರ್ಯರು ಅಂತಾರೆ. ಜಗದ್ಗುರು ಅಂತೇಳಿದರೆ ಅದನ್ನು ಮೂಗು ಮುರಿದು ನೀನು ಯಾವ ಜಗದ್ಗುರು ಅಂತೇಳಿ ತಾವೇ ಮತ್ತೆ ಜಗದ್ಗುರು ಅಂತಾರೆ. ಒಂದು ಜಾತಿಗೆ ಸೀಮಿತ ಆಗಿ ಅವರು ಜಗದ್ಗುರು ಅಂತಾರೆ. ಇಂಥ ವಿಪರ್ಯಾಸಗಳನ್ನು ನಾನು ನೋಡಿ ಇದು ಬಹಳ ಪ್ರಶ್ನಾರ್ಹವಾಗಿರ್ತಕ್ಕಂಥ ವಿಷಯ ಅಂಥೇಳಿ ನಾನು ಕೂಡ ಯೋಚನೆ ಮಾಡಿದೆ. ಅರೆ, ಈ ಮಟ್ಟಕ್ಕೆ ಇದು ಹೋಗಿರ್ಬೇಕಾದ್ರೆ ನಾವ್ಯಾಕೆ ಮಾತಾಡಬಾರ್ದು? ನಿಜವಾದ ಶಿವಾಚಾರ್ಯರು, ನಿಜವಾದ ಪಂಡಿತರು
ನಿಜವಾದ ಆರಾಧ್ಯರು, ನಿಜವಾದ ವಾಸ್ತವಿಕ ಜಗದ್ಗುರುಗಳು, 1008 ಜಾತಿಗೆ ಗುರುಗಳಾಗಿರ್ತಕ್ಕಂಥ ವೀರಶೈವ ಜಂಗಮರು ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು ಅಂತಕ್ಕಂಥ ಒಂದು ಧ್ವನಿ ಒಳಗಿಂದಲೇ ಶಿವಧ್ವನಿಯಾಗಿ ಬಂದಿದ್ದರಿಂದ ಅದನ್ನು ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಇಂಥ ಕೆಲಸಗಳು ನಮ್ಮ ಒಳಜಾತಿಯ ಲಿಂಗವಂತರಿಂದಲೇ ಆಗ್ತಾ ಇದ್ದಾವೆ ಅಂತಂದರೆ, ಯಾವ ಜನಾಂಗಗಳು ಉದ್ಧಾರವಾಗಿ ಕೆಳವರ್ಗದಿಂದ ಬಂದು ಲಿಂಗವನ್ನು ಪಡೆದು ಇವತ್ತು ತಮ್ಮ ಸ್ವತಂತ್ರ ಜಾತಿ ಮಠಗಳನ್ನು ಮಾಡಿಕೊಂಡು ಒಂದು ಮೆರೀತಾ ಇದ್ದಾರೋ ಅವರಿಂದಲೇ ನಮಗೆ ತೊಂದರೆ ಆಯಿತು ವಿನಃ ಇತರೆ ಜಾತಿಗಳಿಂದ ತೊಂದರೆ ಆಗಲಿಲ್ಲ. ಇತರೆ ಜಾತಿಯಿಂದ ಕೇವಲ ಈ ಮೀಸಲಾತಿ ವಿಷಯಕ್ಕೆ ಮಾತ್ರ ಬಂತೆ ವಿನಃ ಬೇರೆ ಧಾರ್ಮಿಕ ಭಿನ್ನಾಭಿಪ್ರಾಯಗಳು ಅವ್ರಿಗೂ ನಮಗೂ ಬರಲಿಲ್ಲ. ಇಲ್ಲಿ ಬಂದಿದ್ದು ನಮ್ಮ ಲಾಂಛನಗಳನ್ನೇ ಉಪಯೋಗಿಸಿಕೊಂಡು ನಮಗೆ ತಿರುಗಿ ಬಿದ್ದಂಥ ಲಿಂಗವಂತರಿಂದ ನಮಗೆ ತೊಂದರೆ ಆಗಿದೆ. ಇದನ್ನು ನಾವು ಹೇಳಲೇಬೇಕು, ಹೇಳದಿದ್ದರೆ ವಿಧಿ ಇಲ್ಲ. ಇಂಥ ವಿಷಯಗಳನ್ನು ಹೊರಗೆ ಹಾಕ್ಬೇಕು. ನಾವು ಹೊರಗೆ ಹಾಕ್ತಲೇ ಸುಮ್ಮನೆ ನಾವ್ಯಾಕೆ ಮೂಕವೇದನೆ ಅನುಭವಿಸ್ಬೇಕು? ಅದಕ್ಕೋಸ್ಕರ ಇಂಥ ವಿಷಯಗಳನ್ನು ಹೇಳಬೇಕು. ಇಲ್ಲಿ ಲಿಂಗವಂತರ ಮನಸ್ಥಿತಿ ಹೇಗಿದೆ ಅಂದರೆ, ಸುಮ್ಮನೆ ಯಾವುದೋ ರಾಜಕೀಯ ಲಾಭಕ್ಕಾಗಿ ಇವರು ಲಿಂಗಾಯತ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ಇವರ ಒಳ ಮನಸ್ಥಿತಿ ಏನಿದೆ ಅಂತಂದರೆ, ಕುಡಿಬೇಕು, ತಿನ್ನಬೇಕು, ಎಲ್ಲ ಸುಖಗಳನ್ನು ಅನುಭವಿಸ್ಬೇಕು ಅಂತೇಳಿ ಲೋಕಾಯತ ಜನ ಏನಿದ್ದರೋ, ಇಂದಿನ ಜಾನಪದ ಲೋಕಾಯತ ಜನ ಏನಿದ್ದರೋ, ನಾಗರಿಕ ಸಂಸ್ಕೃತಿಗೆ ಬರದೆ, ಧರ್ಮವನ್ನೇ ಒಪ್ಪದೆ, ಧರ್ಮದ ವ್ಯಾಖ್ಯಾನಗಳನ್ನೇ ಗಮನಿಸದೆ, ನಾವು ಎಲ್ಲ ರೀತಿಯ ಸುಖಗಳನ್ನು, ವೈಭೋಗಗಳನ್ನು, ಲೌಕಿಕ ಇಹಲೋಕದ ಎಲ್ಲ ಸುಖಗಳನ್ನು ಅನುಭವಿಸ್ಬೇಕು, ಪರಲೋಕದ ಬಗ್ಗೆ ನಮಗೇನು ಚಿಂತೆ ಇಲ್ಲ ಅಂತಕ್ಕಂಥದ್ದು ಮನಸ್ಥಿತಿ. ಮತ್ತು ಲಿಂಗವನ್ನು ಪಡೆಯಲಿಕ್ಕೆ ಯಾವ ರೀತಿ ಅರ್ಹತೆ ಬೇಕು, ನಿಜವಾಗ್ಲೂ ಲಿಂಗವನ್ನು ಹಾಕ್ಕೊಂಡು ಮಾಂಸ ತಿನ್ನಬಹುದೇ, ಪ್ರಾಣಿಯನ್ನು ಕೊಲ್ಲಬಹುದೇ, ಅಥವಾ ಇನ್ನಿತರ ಕೆಳವರ್ಗದವರ ಸಹವಾಸಗಳನ್ನು ಮಾಡಬಹುದೇ ಅಂತಕ್ಕಂಥದ್ದು ಅವರು ಯೋಚನೆ ಮಾಡಿಲ್ಲ. ಇಲ್ಲಿ ಭವಿ ಭಕ್ತ ಅಂತಕ್ಕಂಥ 2 ವರ್ಗಗಳನ್ನು ಮಾಡಿದ್ದಾರೆ. ಯಾರು ಲಿಂಗವನ್ನು ಧರಿಸಿದ್ದಾನೋ, ಇಷ್ಟಲಿಂಗವನ್ನು ಧರಿಸಿ ಪೂಜೆಯನ್ನು ಮಾಡ್ತಾ ಇದ್ದಾನೋ ಅವನು ಭಕ್ತ. ಯಾರು ಲಿಂಗವನ್ನು ಧರಿಸದೆ ಮತ್ತೆ ಮತ್ತೆ ಭವರೋಗಕ್ಕೆ ಬೀಳ್ತಾ ಇದ್ದಾನೋ ಅವನು ಭವಿ ಅಂತೇಳಿ ನಮ್ಮಲ್ಲಿ ಪರಿಗಣಿಸಲ್ಪಟ್ಟಿದೆ ಮತ್ತು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಭವಿ ಜನರ ಸಂಘವನ್ನು, ಇಲ್ಲಿ ಕೆಳವರ್ಗ ಅಂತಂದರೆ ಮತ್ತಾರೋ ಅದಕ್ಕೊಂದು ತಪ್ಪು ತಿಳ್ಕೊಳ್ಳತಕ್ಕಂಥ ಅವಕಾಶ ಇಲ್ಲ. ಭವಿ ಮತ್ತು ಭಕ್ತ ಅಂತಕ್ಕಂಥದ್ದು ವೀರಶೈವ ಲಿಂಗವಂತ ಧರ್ಮಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಬರೆದಿರತಕ್ಕಂಥ ವಿಷಯ. ಈವನ್ ನಾವು ಇವತ್ತು ಬ್ರಾಹ್ಮಣರಿಗೂ ಕೂಡ ಭವಿ ಅಂತ ಹೇಳ್ತಿರ್ತಕ್ಕಂಥ ಒಂದು ವಿಷಯ ಇದೆ. ಯಾರಿಗೆ ಲಿಂಗವಿಲ್ಲವೋ ಅವನು ಭವಿ. ಭವಿಗಳ ಕೈಯಿಂದ ಪ್ರಸಾದವನ್ನು, ತೀರ್ಥವನ್ನು ತಗೋಬಾರ್ದು ಅಂತಕ್ಕಂಥದ್ದಿದೆ. ಆಶೀರ್ವಾದವನ್ನು ಮಾಡಿಸ್ಕೊಳ್ಬಾರದು, ನಮಸ್ಕಾರವನ್ನು ಮಾಡಬಾರದು ಅವರಿಗೆ ಅಂತಕ್ಕಂಥದ್ದು ನಮ್ಮ ವೀರಶೈವ ಧರ್ಮಶಾಸ್ತ್ರದಲ್ಲಿ ಇರುವುದರಿಂದ ಇದು ಅತಿ ವರ್ಣಾಶ್ರಮಿಯಾಗಿರ್ತಕ್ಕಂಥ ಧರ್ಮ. ಇಲ್ಲಿ ಇತರೆ ಯಾವುದೇ ಜನಾಂಗಗಳಿಗೂ ಕೂಡ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡುವುದಾಗಲಿ ಮಣಿಯುವುದಾಗಲಿ ಮಾಡತಕ್ಕಂಥದ್ದಿಲ್ಲ. ಯಾಕಂದರೆ ನಮ್ಮ ಶರೀರದಲ್ಲಿ ಶಿವನನ್ನು ಲಿಂಗವನ್ನು ಧರಿಸಿಕೊಂಡಿದ್ದೇವೆ. ಈ ಲಿಂಗವು ಶಿವಸ್ವರೂಪಿಯಾಗಿದೆ. ಇದನ್ನು ಧರಿಸಿಕೊಂಡವನು ಧರ್ಮ ಪ್ರಸಾರಕ ಜಂಗಮ ಸ್ವರೂಪಿಯಾಗಿದ್ದಾನೆ. ಆದ್ದರಿಂದ ಧರ್ಮ ಪ್ರಸಾರವನ್ನು ಮಾಡತಕ್ಕಂಥವನು ಜಂಗಮನೇ ವಿನಃ ಕೇವಲ ಲಿಂಗವನ್ನು ಕಟ್ಟಿಕೊಂಡು ಮನೆಯಲ್ಲಿ ಕುಳಿತುಕೊಳ್ತಕ್ಕಂಥವನು, ಬೇಕಾದಾಗ ಕಟ್ಟಿಕೊಂಡು ಬೇಡವಾದಾಗ ಬಿಚ್ಚಿಡ್ತಕ್ಕಂಥವನು ಜಂಗಮನಲ್ಲ. ಧರ್ಮಶ್ರದ್ಧೆ ಯಾರಿಗಿದೆಯೋ ಧರ್ಮವನ್ನು ಪ್ರಸಾರ ಮಾಡಬೇಕು, ಶಿವನ ಧರ್ಮವನ್ನು ಬಹಳ ನಿಷ್ಠೆಯಿಂದ ಪ್ರಸಾರ ಮಾಡಬೇಕು, ಅದನ್ನು ಸಡಿಲ ಬಿಡುಕೂಡುದು. ಯಾರಾದರೂ ಶಿವಧರ್ಮವನ್ನು ನಿಂದಿಸಿದರೆ ಅವನಿಗೆ ಗಣಾಚಾರವನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ಅದನ್ನು ಸಹಿಸ್ತಕ್ಕಂಥದ್ದಲ್ಲ ಅಂತಕ್ಕಂಥ ಶಿವಪ್ರಜ್ಞೆ, ಶಿವಜ್ಞಾನ ಇದ್ದಿದ್ದೇ ಆದರೆ ಅವನು ಲಿಂಗವಂತ ಧರ್ಮಕ್ಕೆ ಅರ್ಹ ಅಧಿಕಾರಿ ಆಗ್ತಾನೆ ಅಂತಕ್ಕಂಥದ್ದು ಇಲ್ಲಿ ಸುಸ್ಪಷ್ಟವಾಗಿರತಕ್ಕಂಥ ಧಾರ್ಮಿಕ ಶಾಸ್ತ್ರಬದ್ಧ ಮಾಹಿತಿಯಾಗಿದೆ. ಆದ್ದರಿಂದ ಇವತ್ತಿನ ಲಿಂಗವಂತರ ಮನಸ್ಥಿತಿ ಅವರಿಗೆ ಬಹಳ ಅಜ್ಞಾನವಿದೆ, ಬೋಧನೆಯ ಕೊರತೆ ಇದೆ, ಶಿವಧರ್ಮ ಜ್ಞಾನದ ಬೋಧನೆಯ ಕೊರತೆ ಬಹಳ ಇದೆ. ಅವರು ತಮ್ಮ ಜಾತಿ ಮಠಗಳನ್ನು ಮಾಡಿಕೊಂಡಾಗಿಯೂ ಕೂಡ ಅಲ್ಲಿ ಅವರಿಗೆ ಸರಿಯಾದ ಲಿಂಗ ಧರ್ಮದ ಮಾರ್ಗದರ್ಶನ ಆಗ್ತಾ ಇಲ್ಲ, ಗುರುಬೋಧೆ ಆಗ್ತಾ ಇಲ್ಲ. ಆದ್ದರಿಂದ ಇವರು ಧಾರ್ಮಿಕವಾಗಿ ಅಧಪತವನ್ನು ಹೊಂದಿದ್ದಾರೆ, ಕೆಳಮಟ್ಟಕ್ಕೆ ಹೋಗಿದ್ದಾರೆ. ಮತ್ತು ಯಾವ ಜಾತಿಯಿಂದ ಅವರು ಬಂದರೋ, ಯಾವ ಕುಲಗಳಿಂದ ಪರಿಶಿಷ್ಟ ಜಾತಿಯಿಂದ ಬಂದರೋ ಆ ಕಡೆಯೇ ಅವರ ದೃಷ್ಟಿ ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಲಿಂಗದ ಕಡೆ, ಜಂಗಮದ ಕಡೆ, ಗುರುವಿನ ಕಡೆ, ಧರ್ಮದ ಕಡೆ, ಶಾಸ್ತ್ರಗಳ ಕಡೆ ಬರ್ತಾ ಇಲ್ಲ. ಇದಕ್ಕೇನು ಕಾರಣ ಅಂದರೆ
ಇದು ಅವ್ರ ತಪ್ಪಲ್ಲ, ಶರಣರ ವಚನಗಳ ರಚನೆ, ಅವುಗಳ ಪ್ರಭಾವ. ಶರಣರ ವಚನಗಳಲ್ಲಿ ಒಂದನ್ನು ಯಾವುದಾದ್ರು ಬರೆದಿದ್ದರೆ ಇದಕ್ಕೆ 18 ಅರ್ಥವನ್ನು ಕಲ್ಪಿಸಿ ಇವರು ಇನ್ನೂ ಕೆಟ್ಟೋಗ್ತಾ ಇದ್ದಾರೆ. ಕೆಲವು ವಚನಗಳು ಆಗಮದ ಮೂಗ ಕೊಯ್ವೆ ಆ ರೀತಿ ಇಂಥ ಏನಿದಾವೋ, ಶಾಸ್ತ್ರಕ್ಕೆ ಬೆನ್ನ ಬಾರಿಸುವೆ, ವೇದಗಳಿಗೆ ಹೊರೆಯ ಕಟ್ಟುವೆ, ಇಂಥ ವಚನ ಏನಿದಾವೆ ಇವರಿಗೆ ಬಹಳ ಒಂಥರ ಸಿಹಿ ತಿಂಡಿ ಕೊಟ್ಟಂಗೆ ಆಗುತ್ತೆ. ಮಕ್ಕಳಿಗೆ ಸಿಹಿ ತಿಂಡಿ ಕೊಟ್ಟಾಗ ಹೆಂಗೆ ಕುಣಿತಾವೋ, ಚೆಲ್ಲಾಡ್ಕೊಂಡು ತಿಂತಾವೋ ಹಂಗಾಗ್ಬಿಟ್ಟಿದೆ ಇವರಿಗೆ ಅದರ ಒಳ ಅರ್ಥಗಳು ಗೊತ್ತಿಲ್ಲ. ಇರಲಿ, ಅದು ಅವ್ರು ಏನೇ ಹೇಳಲಿ, ಆದರೆ ಕೊನೆ ಪಕ್ಷ ಅದರಲ್ಲಿ ಏನಿದೆ ಓದಿ ನೋಡೋಣ ಅಂತ ಕೂಡ ಅದ್ರ ಮುಖ ಕೂಡ ಇವ್ರು ನೋಡಿಲ್ಲ. ಇವತ್ತಿಗೂ ವೇದಗಳು ಆಗಮಗಳ ಮುಖವನ್ನೇ ನೋಡಿಲ್ಲ. ಇಂಥ ಒಂದು ವೈದ್ಯ ಹೇಳಿದ್ದು ಹಾಲುವನ್ನು, ರೋಗಿ ಬಯಸಿದ್ದು ಹಾಲುವನ್ನು ಅಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಇವರು ಇರೋದರಿಂದ ಇವರಿಗೆ ಈ ಶಾಸ್ತ್ರಗಳ, ಆಗಮಗಳ, ಪುರಾಣಗಳ ಎಲ್ಲ ಯಾವುಗಳ ಪರಿಚಯವೂ ಕೂಡ ಇಲ್ದಂಗೆ ಆಗೋಗ್ಬಿಟ್ಟಿದೆ. ಆದ್ದರಿಂದ ಇಂಥ ಧಾರ್ಮಿಕ ಅಧಪತನ ಆಗಲಿಕ್ಕೆ, ಸನಾತನ ಧರ್ಮ ಪರಿಚಯವಾಗದೆ ಹಾಗೆ ಉಳಿಲಿಕ್ಕೆ, ಜಂಗಮರ ಪ್ರಾಧಾನ್ಯತೆ, ಪ್ರಾಮುಖ್ಯತೆ ತಿಳಿದೇ ಹೋಗಲು ಕಾರಣ ಇವೆಲ್ಲವೂ ಕೂಡ ಕಾರಣ ಇದ್ದಾವೆ. ಬಹಳ ಮುಖ್ಯವಾಗಿ ಶರಣರ ವಚನಗಳೇ ಇದಕ್ಕೆ ಕಾರಣ. ಅದಕ್ಕೋಸ್ಕರ ವೀರಶೈವ ಸನಾತನ ಜಂಗಮ ಸಂಸ್ಕೃತಿಯ ಧಾರ್ಮಿಕರೆಲ್ಲರೂ ಕೂಡ ನಮ್ಮ ಆದ್ಯ ಜಂಗಮರ, ಹಿಂದಿನ ಕಾಲದ ಜಂಗಮರ ಪೂರ್ವಚರಿತ್ರೆಯನ್ನು, ಆ ಧರ್ಮದ ಪ್ರಾಮುಖ್ಯತೆಯನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾವುದೇ ಕಾರಣಕ್ಕೂ ಶರಣರ ವಚನ ಸಂಸ್ಕೃತಿಯ ಕಡೆಗೆ ನಾವು ಬೀಳಬಾರದು. ಇದರಿಂದ ಅನಾಹುತವಿದೆ. ಯಾವಾಗ ಸಾರಾಸಗಟಾಗಿ ಇಂದಿನ ಧರ್ಮಶಾಸ್ತ್ರಗಳನ್ನೇ, ಆಗಮಗಳನ್ನೇ, ವೇದಗಳನ್ನೇ, ಉಪನಿಷತ್ತುಗಳನ್ನೇ ಓದಿಕೊಂಡು ಅವುಗಳ ಸಾರವನ್ನೇ ವಚನಗಳನ್ನಾಗಿ ಬರೆದು ನಮ್ಮನ್ನೇ ನಿಂದಿಸ್ತಕ್ಕಂಥ ವಚನ ಇರುವುದರಿಂದ ನಾವು ಯಾವುದೇ ಕಾರಣಕ್ಕೂ ವಚನಗಳ ಕಡೆ ಕಿಂಚಿತ್ತಾದರೂ ಕೂಡ ನಾವು ದೃಷ್ಟಿಯನ್ನು ಹರಿಸಲೂಬಾರದು. ಅವುಗಳ ಪಠಣವನ್ನು ಮಾಡಕೂಡದು. ಅವುಗಳ ಯಾವುದೇ ರೀತಿಯ ಉಪಯೋಗವನ್ನು ನಾವು ಪಡ್ಕೋಬಾರದು. ನಮಗೆ ಮೂಲ ಗ್ರಂಥಗಳಾಗಿರ್ತಕ್ಕಂಥ ವೇದಗಳು, ಆಗಮಗಳು, ಉಪನಿಷತ್ತುಗಳು, ಪುರಾಣಗಳು ಎಲ್ಲವೂ ಕೂಡ ನಮಗೆ ಸಾಕಷ್ಟು ಇರೋದರಿಂದ 28 ಶೈವಾಗಮಗಳನ್ನು ಓದಿದರೆ ಅದೇನು ಕಡಿಮೆ ಆಗಲಿಲ್ಲ. ಯಾವ 10,000 ವಚನಗಳನ್ನು ಓದುವುದು ಒಂದೇ ಒಂದು ಆಗಮವನ್ನು ಓದುವುದು ಒಂದೇ. ಆದ್ದರಿಂದ ಮೂಲ ಗ್ರಂಥಗಳಾಗಿರ್ತಕ್ಕಂಥ ವೇದಾಗಮಗಳನ್ನು, ಶಾಸ್ತ್ರಗಳನ್ನು ಓದಬೇಕು, ಉಪನಿಷತ್ತುಗಳನ್ನು ಓದಬೇಕು ಮತ್ತು ಸನಾತನ ಧರ್ಮವನ್ನು ನಾವು ಚೆನ್ನಾಗಿ ಅರಿತುಕೊಳ್ಳಬೇಕು. ಹೀಗಾಗೋದರಿಂದ ಮಾತ್ರ ಸನಾತನ ಧರ್ಮವನ್ನು ನಾವು ಎತ್ತಿಡ್ಬೋದು. ಇಲ್ಲವಾದರೆ ಕೆಳವರ್ಗದವರಿಂದ ಅದು ಅತಿ ಬೇಗ ಪತನ ಹೊಂದಿ ಶೀಘ್ರವಾಗಿ ನಾಶವಾಗ್ತಕ್ಕಂಥ ಎಲ್ಲ ಸಂಭವಗಳು ಕೂಡ ಇಲ್ಲಿರೋದರಿಂದ ನಾವು ಖಂಡಿತವಾಗಿಯೂ ಕೂಡ ಸನಾತನ ಧರ್ಮದ ಮೇಲೆ ನಾವು ಶ್ರದ್ಧೆ, ಭಕ್ತಿ, ನಿಷ್ಠೆಯನ್ನು ಬೆಳೆಸಿಕೊಳ್ಳಬೇಕು. ಅದನ್ನು ಉಳಿಸಬೇಕು, ಅದನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ವಿಚಾರ. ಈಗಿನ ಲಿಂಗವಂತರಲ್ಲಿ ಲಿಂಗವಂತ ಅಂತ ನಾನು ಪದವನ್ನು ಪ್ರಯೋಗ ಮಾಡ್ತೀನಿ. ಲಿಂಗಾಯತ ಅಂತಕ್ಕಂಥ ಪದ ಬಹಳ ಭಯಾನಕವಾಗಿರ್ತಕ್ಕಂಥದ್ದು ಮತ್ತು ಅದು ಅಪಾಯಕಾರಿಯಾಗಿದೆ. ಆದ್ದರಿಂದ ಆ ಪದವನ್ನು ನಾನು ಬಳಸಲಿಕ್ಕೆ ಹೋಗೋದಿಲ್ಲ. ಲಿಂಗವಂತ ಅಂತ ಉಪಯೋಗಿಸಿದರೆ ಇಲ್ಲಿ ವೀರಶೈವನೂ ಬರ್ತಾನೆ, ಎಲ್ಲವನ್ನೂ ಬರ್ತಾನೆ. ಕುಲ 18 ಜಾತಿಯ ಲಿಂಗವಂತರು ಎಲ್ಲರೂ ಬರ್ತಾರೆ. ಲಿಂಗ ಆಯತ ಅಂತಕ್ಕಂಥದ್ದು ಈಗ ಬಹಳ ಅಪಾಯಕಾರಿಯಾಗಿ ಮೂಲ ಧರ್ಮದ ಮೇಲೆ ತಿರುಗಿ ಬಿದ್ದಿರುವುದರಿಂದ ಆ ಪದವನ್ನು ನಾನು ಖಂಡಿತ ಯಾವುದೇ ಕಾರಣಕ್ಕೂ ಉಪಯೋಗಿಸಲಾರೆ ಅಂತಕ್ಕಂಥದ್ದು ಇಲ್ಲಿ ನಿಚ್ಚಳವಾಗಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಲಿಂಗವಂತರ ಮನಸ್ಥಿತಿಯನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಾಗಲಿ ಪಟ್ಟಣ ಪ್ರದೇಶಗಳಲ್ಲಾಗಲಿ ನೋಡಿದಾಗ ಅವರ ಮನಸ್ಸಿರ್ತಕ್ಕಂಥದ್ದು ಮೂಲ ಧರ್ಮದ ಮೇಲೆ ಅಲ್ಲವೇ ಅಲ್ಲ ಮತ್ತು ವಚನಗಳ ಮೇಲೂ ಇಲ್ಲ. ಸುಮ್ಮನೆ ನೆಪ ಮಾತ್ರಕ್ಕೆ ಶರಣರನ್ನು ಇಟ್ಕೊಂಡಿದ್ದಾರೆ ವಿನಃ ನಾವು ಹೇಗೆ ಒಂದು ಎಮ್ಮೆ ಅಥವಾ ಹಸು ಕರು ಹಾಕಿದಾಗ ಆ ಕರು ಸತ್ತು ಹೋದ್ಮೇಲೆ ಅದು ಹಾಲು ಕೊಡಲ್ಲ ಅಂಥೇಳಿ ತೊಗಲುಗರವನ್ನು ಇಟ್ಕೊಂಡಿರ್ತಾರೋ ಆ ರೀತಿಯಾಗಿ ತೊಗಲುಗರದ ಸಮಾನವಾಗಿ ಇವರು ಧರ್ಮವನ್ನು ಇಟ್ಕೊಂಡಿದ್ದಾರೆ, ಬೇಕಾದಂತೆ ಬಳಸ್ತಾ ಇದ್ದಾರೆ. ಅದರ ಮೇಲೆ ಖಂಡಿತ ಶ್ರದ್ಧೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಇದನ್ನು ಎಲ್ಲರೂ ಕೂಡ ತಲೆಯಲ್ಲಿ ಹೋಗಿಸ್ಕೋಬೇಕು. ಇಂಥ ವಿಷಯಗಳನ್ನು ನಮ್ಮ ಧಾರ್ಮಿಕ ಪೀಠದಿಂದ, ಧರ್ಮಪೀಠದಿಂದ ಹೇಳ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯವಾಗಿದೆ. ಅದು ಬಿಟ್ಟು ಅನ್ಯ ಮಾರ್ಗ ನಮಗಿಲ್ಲ. ಈಗ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತೀನಿ. ಇಲ್ಲಿ ಹಾಸನ ಪ್ರದೇಶದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಗ್ರಾಮವನ್ನು ಹೇಳುವುದು ಬೇಡ ಮತ್ತು ವ್ಯಕ್ತಿಗಳ ವಿವರಗಳನ್ನು ಹೇಳುವುದು ಬೇಡ. ಆದರೆ ಏನಾಗಿದೆ ಅಂತಂದರೆ ಲಿಂಗಾಯತರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ನೋಡಿ. ಏನಾಗಿದೆ ಅಂದರೆ ಮೂಲತಃ ಲಿಂಗವಂತರಾಗಿದ್ದರು.
ಆಗ ಏನಾಯಿತು, ಅವರಿಗೆ ಮಾಂಸವನ್ನು ಮೀನನ್ನು ತಿಂತಕ್ಕಂಥ ಆಸೆ ಬಂತು. ಅವರು ಹೋಗಿ ಗೌಡ್ರ ಮನೆಗಳಲ್ಲಿ ಊಟ ಮಾಡೋಕ್ಕೆ ಹೋದರು. ಇದನ್ನು ಇತರೆ ಲಿಂಗವಂತರು ನೋಡಿ ಅವರಿಗೆ ಬಹಿಷ್ಕಾರವನ್ನು ಹಾಕಿದರು. ಯಾಕೆ ನೀವು ಲಿಂಗಾಯತರಾಗಿ, ಮೊದಲಿಂದ ಲಿಂಗಾಯತರಾಗಿ ಈಗ ಮತ್ತೆ ನೀವು ಮರಳಿ ಗೌಡ್ರ ಮನೆಗೆ ಹೋಗಿ ಮಾಂಸವನ್ನು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮನ್ನು ನಾವು ಬಹಿಷ್ಕಾರ ಆಗ್ತಾ ಇದ್ದೇವೆ ಅಂತೇಳಿ ಅವರು ಬಹಿಷ್ಕಾರವನ್ನು ಹಾಕಿಬಿಟ್ರು. ಹಾಗೇನಾಯಿತು, ಇವರು ಮನನೊಂದು ಬೇರೆ ಊರಿಗೆ ಬಂದು ಸೆಟ್ಲಾದರು. ಅಲ್ಲಿ ಏನಾಯಿತು, ಅವ್ರ ಮನಸ್ಸಿಗೆ ಬೇಜಾರಾಯಿತು. ಈಗಲೂ ಕೂಡ ಅವರು ಈಗಲೂ ಕೂಡ ಗೌಡ್ರೊಳಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಒಂದು ಸಲ ಲಿಂಗಾಯತರಾದಮೇಲೆ ಮತ್ತೆ ಮರಳಿ ಗೌಡ್ರಾಗಿದ್ದಾರೆ ಅಂತಂದರೆ ಇವ್ರ ಮನಸ್ಥಿತಿ ಹೇಗಿದೆ, ನಿಜವಾಗ್ಲೂ ಇವರು ಧರ್ಮವನ್ನು ಉಳಿಸ್ತಾರಾ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಆದ್ದರಿಂದ ಈ ಒಂದು ಉದಾಹರಣೆಯನ್ನು ನಾನು ಹೇಳಿದ್ದೇನೆ. ಹೀಗೆ ಬಹಳ ಜನಗಳಲ್ಲಿ ಈ ಒಂದು ವಾಂಛೆ, ಮಾಂಸದ ವಾಸನೆ, ಇನ್ನೊಂದು ಮದ್ಯದ ಅಮಲು, ಇವೆಲ್ಲವೂ ಕೂಡ ಧರ್ಮವನ್ನು ಬೈತಕ್ಕಂಥ, ಗುರುಗಳನ್ನು ನಿಂದಿಸ್ತಕ್ಕಂಥ, ಜಂಗಮರನ್ನು ಬಹಳ ಉದಾಸೀನವಾಗಿ ನೋಡ್ತಕ್ಕಂಥ ಈ ಎಲ್ಲ ಗುಣಗಳು ಕೂಡ ಲಿಂಗವಂತರಲ್ಲಿದ್ದಾವೆ ಅಂತಕ್ಕಂಥದ್ದು ಜಾಹೀರಾತಾಗಿ ಹೋಗಿದೆ. ಯಾರೂ ಕೂಡ ಅಂತಪ್ಪ ಶ್ರದ್ಧೆಯುಳ್ಳಂಥ ಲಿಂಗವಂತರು ಇವತ್ತು ಸಿಗೋದಿಲ್ಲ. ಯಾರೋ ಒಬ್ಬರು ಬೆರಳೆಣಿಕೆಯಷ್ಟು ಜನ ಇರಬಹುದು, ಆದರೆ ಬಹುಸಂಖ್ಯಾತರು ಮಾತ್ರ ಇದೇ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಅದಕ್ಕೆ ಇದು ಒಂದು ಕೈಗನ್ನಡಿ ಉದಾಹರಣೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಹಾಲಿ ಪ್ರತಿ ಗ್ರಾಮಗಳಲ್ಲೂ 100 ಮನೆಯ ಲಿಂಗವಂತರಿದ್ದರೆ ಅದರಲ್ಲಿ ಕೊನೆಯ ಪಕ್ಷ 10 ಮನೆಗಳು ಕೂಡ ನಮಗೆ ಲಿಂಗ ನಿಷ್ಠೆ ಇರತಕ್ಕಂಥವ್ರು ಸಿಗೋದಿಲ್ಲ. ಸುಮ್ಮನೆ ಬಾಯಲ್ಲಿ ಲಿಂಗವಂತರು, ಲಿಂಗಾಯತರು ಅಂತ ಏನೋ ಹೇಳ್ಕೊತಾರೆ, ಆದರೆ ಅಂಥ ಆಚರಣೆಗಳು ಅಲ್ಲಿ ಇರುವುದೇ ಇಲ್ಲ. ಅವ್ರಿಗೆಲ್ಲ ಭಾಳ ಕಮರ್ಷಿಯಲ್ ಮೈಂಡ್ ಇದೆ, ಧಾರ್ಮಿಕ ಮೈಂಡು ಇರೋದಿಲ್ಲ. ಯಾವುದೋ ಒಂದು ದಿವಸ ದೇವಸ್ಥಾನಕ್ಕೆ ಹೋಗಿ ಬರೋದು, ಯಾವತ್ತೋ ಒಂದು ದಿವಸ ಜಂಗಮರು ಸಿಕ್ಕಾಗ ಅವರಿಗೆ 1-2 ನಿಮಿಷ ಮಾತಾಡೋದು, ಅಲ್ಲಿಗೆ ಮುಗೀತು ಅವ್ರದ್ದು. ಅವ್ರದ್ದೇ ಬೇರೆ, ಇವ್ರದ್ದೇ ಬೇರೆ, ಅವ್ರ ಮನಸ್ಥಿತಿಯೇ ಬೇರೆ, ಅವ್ರ ಯೋಚನೆಗಳೇ ಬೇರೆ, ಅವರ ನಿರ್ಧಾರಗಳೇ ಬೇರೆ. ಜಂಗಮರನ್ನು ಎಷ್ಟಕ್ಕೆ ಇಟ್ಕೋಬೇಕೋ ಅಷ್ಟಕ್ಕೆ ಇಟ್ಕೊತಾರೆ, ಧರ್ಮವನ್ನು ಎಷ್ಟಕ್ಕೆ ಬಳಸ್ಕೊತಾರೆ, ದೇವರು ಧರ್ಮವನ್ನು ಎಷ್ಟು ಮಟ್ಟಿಗೆ ಇಟ್ಕೋಬೇಕೋ ಇಟ್ಕೊತಾರೆ. ಇಂಥ ಒಂದು ಮನಸ್ಥಿತಿ ಈಗ ಬಂದುಬಿಟ್ಟಿದೆ. ಆದ್ದರಿಂದ ಧರ್ಮವು ಇವತ್ತು ಪ್ರಧಾನ ವಿಷಯವಾಗಿ ಉಳಿದಿಲ್ಲ. ಅದು ಉಳಿದಿದ್ದರೆ ವೀರಶೈವ ಜಂಗಮರಿಂದ ಮಾತ್ರ ಉಳಿದಿದೆ. ಯಾಕಂದರೆ ಅವರಿಗೆ ಧರ್ಮವು ಅನಿವಾರ್ಯವಾಗಿದೆ. ಅವರ ಉದ್ದೇಶಗಳೇ, ಅವರ ಜನಾಂಗದ ಮುಖ್ಯ ಧ್ಯೇಯವೇ ಧರ್ಮವಾದ್ದರಿಂದ ಅವರಿಂದ ಮಾತ್ರ ಉಳಿತಾ ಇದೆ. ಆದರೆ ನಾಟಕಗಳು ಮಾತ್ರ ಕೆಳವರ್ಗದಿಂದ ಬಂದಂಥ ಎಲ್ಲ ಲಿಂಗವಂತರ ನಾಟಕಗಳು ಮಿತಿಮೀರಿವೆ. ಜಂಗಮರ ಕಾವಿಯನ್ನು ಅವರು ಧರಿಸುವುದು, ಜಂಗಮರ ಪೌರೋಹಿತ್ಯವನ್ನು ಅವರೇ ಮಾಡುವುದು, ಜಂಗಮರ ಮಠಗಳನ್ನು ಅವರೇ ಆಕ್ರಮಿಸುವುದು, ಜಂಗಮರ ಜಗದ್ಗುರುತ್ವವನ್ನು ಜರಿದು ಅವರೇ ಆವರಿಸುವುದು, ಪಟ್ಟಾಧಿಕಾರದ ಮಠಗಳನ್ನು ತಾವೂ ಪಟ್ಟಾಧ್ಯಕ್ಷರೆಂದು ಹೇಳಿಕೊಳ್ಳುವುದು, ಶಿವಾಚಾರ್ಯರು ಎನ್ನುವುದು, ಅವರು ಶಿವಾಚಾರ್ಯರ ಪರಂಪರೆ ಅಲ್ಲದಿದ್ದರೂ ಕೂಡ ಶಿವಾಚಾರ್ಯರು ಅಂತ ಬರ್ಕೊಳ್ಳೋದು. ನಾವು 1008 ಬರ್ಕೊಂಡಿದ್ದರೆ ನಾವು ನಿಜವಾದ ಭಾರತದ 1008 ಜಾತಿ ಏನು ಪಟ್ಟಿಯಲ್ಲಿದ್ದಾವೋ ಕೇಂದ್ರ ಸರ್ಕಾರದ, ಅದನ್ನು ನಾವು ಬರ್ಕೊಂಡ್ರೆ ಅವರು ಇನ್ನೂ 100 ಸೇರಿಸಿ 1108 ಅಂತ ಬರ್ಕೊಳ್ಳೋದು. ಇಂಥ ಒಂದು ಪೈಪೋಟಿಯ ಪ್ರವೃತ್ತಿ ಇವತ್ತು ಬಂದುಬಿಟ್ಟಿದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಅಹಂ, ಗುರು, ಹಿರಿಯರು ಅಂತಕ್ಕಂಥ ಭಾವನೆ ಇಲ್ಲದೇ ಇರತಕ್ಕಂಥದ್ದು, ಪೂರ್ವ ಚರಿತ್ರೆ, ಹಿಂದಿನ ಕಾಲದ ಸನಾತನ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲದೇ ಇರತಕ್ಕಂಥದ್ದು, ನಾನೇನು ಕಡಿಮೆ ಅಂತಕ್ಕಂಥ ಒಂದು ಅಹಂಕಾರ ಬಂದಿರತಕ್ಕಂಥದ್ದು, ದುಷ್ಟತನ, ದುರ್ಬುದ್ಧಿ, ಇವೆಲ್ಲ ಬಂದಿರತಕ್ಕಂಥದ್ದೇ ಇದಕ್ಕೆ ಕಾರಣ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಜನಗಳ ಮನಸ್ಸು ಇರೋದರಿಂದ ಅದಕ್ಕೆ ತಕ್ಕಂತೆ ಅವರು ಅವರವರ ಜಾತಿ ಮಠಗಳನ್ನು ಮಾಡಿಕೊಂಡು ಈಗ ಅವರು ಮೆರಿಲಿಕ್ಕೆ ಶುರು ಮಾಡಿದ್ದಾರೆ. ಇದೇನಾಗಿದೆ ಅಂದರೆ ಈಗ ಜಂಗಮರ ಪ್ರಾಮುಖ್ಯತೆ ಬಹಳ ಕಮ್ಮಿ ಆಗಿರೋದ್ರಿಂದ ನಾನು ಇದನ್ನು ಯೋಚನೆ ಮಾಡಿ ಇನ್ನು ಜಂಗಮರಿಗಾಗಲಿ ಧರ್ಮಕ್ಕಾಗಲಿ ಉಳಿಗಾಲ ಇಲ್ಲ, ಏನಿದ್ರೂ ಇನ್ನು ನಮ್ಮದು ಪ್ರತ್ಯೇಕ ಸಂಸ್ಕೃತಿಯಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಬಂತು. ಮತ್ತು ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕಲಬುರ್ಗಿಯವರು ಜಂಗಮರ ನಡುವನ್ನು ಮುರಿಯಲಿಕ್ಕಾಗಿ ಪಂಚಮಸಾಲಿ ಪೀಠವನ್ನು ಕಟ್ಟಲಿಕ್ಕೆ ಉದ್ದೇಶ ಮಾಡಿದ್ದರು. ಅವರೇ ಇದಕ್ಕೆ ಮೂಲ ಅಂತಕ್ಕಂಥ ಕೆಲವೊಂದು ಸಂಗತಿಗಳು ಹರಿದಾಡಿದವು. ಅದು ಇವರಿಂದ ಏನು ಹೇಳ್ಸ್ಕೊಳ್ತಕ್ಕಂಥದ್ದು ಏನಲ್ಲ. ನಮಗೆ ಮುಂಚೆಯಿಂದಲೂ ಕೂಡ ಲಿಂಗವಂತರ ಮನಸ್ಥಿತಿ ಏನಿದೆ, ಕಲಬುರ್ಗಿ ಯಾರು, ಇನ್ನೊಬ್ಬರು ಯಾರು ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಅದೇನು ನಮಗೆ ಹೊಸ ವಿಷಯ ಅಲ್ಲ. ಯಾರನ್ಯಾರು ನಡು ಮುರಿಯೋಕ್ಕಾಗೋದಿಲ್ಲ. ಸುಮ್ಮನೆ ಅವೆಲ್ಲ ಬೋಗಸ್ ಹೇಳಿಕೆಗಳು ಮತ್ತು ಒಂದು ಕುಚೇಷ್ಟೆ, ಕುಯುಕ್ತಿಗಳು, ಕುಚೋದ್ಯಗಳು ಅಂತಕ್ಕಂಥದ್ದನ್ನು ಮಾತ್ರ ನಾವು ಅದನ್ನು ಹೇಳ್ತೀವಿ. ಆದ್ದರಿಂದ ಯಾರನ್ಯಾರು ನಡು ಮುರಿಯೋಕ್ಕಾಗಲ್ಲ. ಜಂಗಮರಿಗೇನು ಯಾರು ಬಂದು ದುಡ್ಡು ಕೊಡೋಕ್ಕೆ ಬಂದಿಲ್ಲ, ಅನ್ನ ಹಾಕೋಕ್ಕೆ ಬಂದಿಲ್ಲ.
ಅವರವ್ರ ಅನ್ನ ಅವ್ರ ಕೈಲಿದೆ, ಪ್ರತಿ ದಿವಸ ಅವರು ಕಾಯಕ ಮಾಡ್ತಾರೆ. ಯಾವುದೋ ಒಂದು ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಊರಲ್ಲಿ ಪಾಪ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಮುಗ್ಧ ಜಂಗಮರು ಭಿಕ್ಷಾಟನೆ ಮಾಡ್ತಾ ಇರ್ಬೋದು. ಆದ್ದರಿಂದ ಲಿಂಗವಂತರ ಮನೆಯ ಮುದ್ದೆಯನ್ನು ನಂಬಿಕೊಂಡೇ ಜಂಗಮರಿಲ್ಲ, ಅವ್ರಿಗೂ ಕೂಡ ಓದಲಿಕ್ಕೆ ಬರುತ್ತೆ. ಭಾರತದ ಅತ್ಯಂತ ತೀಕ್ಷ್ಣ ಮತಿಗಳಾಗಿರ್ತಕ್ಕಂಥ ಜನಾಂಗ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಜಂಗಮರು. ಹಳ್ಳಿಗಳ ಈ ಒಂದು ಮುಗ್ಧ ಜನಗಳ, ರೈತಾಪಿ ಜನಗಳ, ಕೆಳವರ್ಗದವರ ಎಲ್ಲ ಜನಗಳ ಸಹವಾಸದಲ್ಲಿ ವಾಸ ಮಾಡ್ತಿರೋದ್ರಿಂದ ಅವರು ಆ ರೀತಿ ಇದ್ದಾರೆ. ಅವರೇನಾದರೂ ಉತ್ತಮ ಬೌದ್ಧಿಕ ಉನ್ನತ ಸ್ತರವುಳ್ಳ ಜನಗಳ ಜೊತೆ ಸೇರಿದ್ದೇ ಆದರೆ ಅವರು ಎಲ್ಲ ಕಡೆಯೂ ಮೇಲ್ಗೈ ಸಾಧಿಸ್ತಾರೆ ಅಂತ ಒಂದು ಪ್ರಜ್ಞಾವಂತ ಜನಾಂಗ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಯಾರೇ ಆಗಲಿ ಜಂಗಮರನ್ನು ತುಳಿಯಲಿಕ್ಕೆ ಹೀನಾಯ ಮಾಡಲಿಕ್ಕೆ ಹೋದರೂ ಕೂಡ ಅದು ಫಲಕಾರಿ ಆಗುವುದಿಲ್ಲ. ಅವರ ಜೀನ್ಸ್ಗಳೇ ಬೇರೆ ಇದ್ದಾವೆ, ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ಕೊತಿದ್ದಾರೆ ಅಷ್ಟೇ. ಇವತ್ತಿನ ಕಾಲದಲ್ಲಿ ಹಿಂದೆ ಹೇಗಿತ್ತು ಈಗ ಹೇಗಾಗಿದೆ ಅಂತಕ್ಕಂಥದ್ದು ಅವರಿಗೆ ಆ ವ್ಯತ್ಯಾಸಗಳು ಗೊತ್ತಿಲ್ಲ. ಯಾರಿಂದ ಏನಾಯಿತು, ಜಂಗಮರ ಒಂದು ಪ್ರಾಮುಖ್ಯತೆ ಏನು, ಅವರಿಂದ ನಾವೇನು ಕಲ್ತ್ವಿ, ಇಲ್ಲಾಂದ್ರೆ ನಾವು ಎಲ್ಲಿರ್ತಿದ್ವಿ, ಇಷ್ಟೊತ್ತಿಗೆ ಬ್ರಾಹ್ಮಣರು ನಮ್ಮನ್ನು ತುಳಿದಿರ್ತಿದ್ರು, ಶೂದ್ರ ಅಂತ ಭಾಳ ನಮ್ಮನ್ನು ಹೀನಾಯ ಮಾಡಿ ಒಂದು ಪಕ್ಕಕ್ಕೆ ತಳ್ತಾ ಇದ್ದರು. ಆದರೆ ವೀರಶೈವ ಜಂಗಮರು ಬ್ರಾಹ್ಮಣರನ್ನು ಮರೆಮಾಚಿ ಕದ್ದು ಮುಚ್ಚಿಯಾದರೂ ನಮಗೆ ವಿದ್ಯೆಯನ್ನು ಕಲಿಸಿ ನಮ್ಮನ್ನು ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಕ್ಕಂಥದ್ದು ಕನಿಷ್ಠ ಸೌಜನ್ಯ ಪ್ರಜ್ಞೆ, ಇತಿಹಾಸ ಪ್ರಜ್ಞೆ, ಆದೋದವರನ್ನು ನೆನೆಸ್ತಕ್ಕಂಥ ಒಂದು ಒಳ್ಳೆಯ ಗುಣ ಈ ಲಿಂಗವಂತರಲ್ಲಿ ಇಲ್ಲದೇ ಇರತಕ್ಕಂಥದ್ದು ಬಹಳ ಆಶ್ಚರ್ಯ ಹಾಗೂ ಮತ್ತು ದುರಾದೃಷ್ಟಕರವಾಗಿರ್ತಕ್ಕಂಥ ಸಂಗತಿ ಅಂತಕ್ಕಂಥದ್ದು ಜಗಜ್ಜಾಹೀರಾತಾಗಿ ಹೇಳ್ತಕ್ಕಂಥ ವಿಷಯವಾಗಿದೆ. ಆದ್ದರಿಂದ ಇಂದಿನ ಲಿಂಗವಂತರು ನಾವೆಲ್ಲ ಮಠಗಳನ್ನು ನಾವು ಜಾತಿ ಮಠ ಮಾಡ್ಕೊಂಬಿಟ್ವಿ, ಇನ್ನೇನು ಪಂಚಪೀಠಗಳು ಉಳಿದಿರ್ತಕ್ಕಂಥವ್ರು ಬರೀ ಜಂಗಮರು, ಇನ್ನೇನು ಮಾಡ್ತಾರೆ, ಅವ್ರಿಗೆ ದುಡ್ಡು ಕಾಸಿರಲ್ಲ, ಬಡವರಾಗ್ಬಿಡ್ತಾರೆ, ನಮ್ಮ ಮಠಗಳು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಮೆರಿತವೆ, ಹೆಲಿಕಾಪ್ಟರ್ ಇಟ್ಕೊತವೆ, ಏನೇನೋ ಮಾಡ್ತವೆ, ರಾಜಕೀಯ ಚಾಲೆಂಜ್ ಮಾಡ್ತವೆ, ರಾಜಕೀಯ ನಿಯಂತ್ರಣವನ್ನು ಮಾಡ್ತವೆ, ನಮ್ಮ ಮಠಗಳೇ ಮೇಲು, ಜಂಗಮರು ಲೆಕ್ಕಕ್ಕಿಲ್ಲ, ಅವ್ರನ್ನೇನು ಅತ್ಲಾಗ ಉಡಾಯಿಸಿ ಒಂದು ಸೈಡಿಗೆ ತಳ್ಳಿಬಿಡೋಣ ಅಂತ ಏನಾರು ಇದ್ದರೆ ಅದು ಖಂಡಿತ ಅವರ ಒಂದು ವಿಕೃತ ಮನಸ್ಥಿತಿ ಮತ್ತು ಅಜ್ಞಾನ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ಇದನ್ನು ಹೇಳಲೇಬೇಕಾಗಿದೆ. ಆದ್ದರಿಂದ ಎಲ್ಲ ಸೂತ್ರವು ಜಗದ ಜಂಗಮದ ಕೈಲಿಹುದು, ಬಲ್ಲ ಜನಗಳು ಅರಿತು ನಡೆದೊಡೆ ಜಂಗಮದ ಅರ್ಥವು ತಿಳಿದು ಸುಲ್ಲಲಿತವಾಗಿ ನಡೆಯುವುದು, ಜಗವು ಪಲ್ಲವಿಸುವುದು ಅಂಥೇಳಿ ನನ್ನ ಒಂದು ವಚನ. ಇದು ನನ್ನ ಸ್ವರಚಿತವಾಗಿರ್ತಕ್ಕಂಥ ವಚನ ಕೇಳಿ. ಜಂಗಮವು ಮುನಿದೊಡೆ ಜಗವು ಸೊರಗುವುದು, ಜಂಗಮ ಏನಾದರೂ ಮುನಿದರೆ ಜಗತ್ತು ಸೊರಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಎಲ್ಲ ಸೂತ್ರವು ಜಗದ ಜಂಗಮದ ಕೈಲಿರುವುದು, ಧರ್ಮದ ಸಾಮಾಜಿಕ ಎಲ್ಲ ಸೂತ್ರಗಳು ಕೂಡ ಜಂಗಮರ ಕೈಲಿದ್ದಾವೆ. ಯಾಕಂತಂದರೆ ಧಾರ್ಮಿಕವಾಗಿ ಎಲ್ಲ ರೀತಿ ಯಾವಾಗ ಬೇಸಾಯ ಹೂಡಬೇಕು, ಯಾವಾಗ ಬಿತ್ತಬೇಕು, ಯಾವಾಗ ಬೆಳೆ ಬೆಳಿಬೇಕು, ಯಾವ ನಕ್ಷತ್ರದಲ್ಲಿ ಯಾವ ಮಗು ಜನನವಾಯಿತು, ಅದರ ಯೋಗಫಲ ಹೇಗಿದೆ ಅಂತಕ್ಕಂಥ ಜ್ಯೋತಿಷ್ಯ ಮಾಹಿತಿ ಆಗಿರ್ಬೋದು, ಯಾವುದಾದ್ರು ಒಂದು ವೀರಶೈವ ಲಿಂಗವಂತರ ಸಂಸ್ಕಾರಗಳಾಗಿರ್ಬೋದು, ಜನನದಿಂದ ಹಿಡಿದು ಮರಣದವರೆಗೆ ವಿಶಿಷ್ಟು ಎಲ್ಲ ಸಂಪ್ರದಾಯಗಳ ಒಂದು ತಿಳುವಳಿಕೆ ಮಾರ್ಗದರ್ಶನಗಳು ಜಂಗಮರ ಕೈಲಿದ್ದಾವೆ. ಆದ್ದರಿಂದ ಏನೇ ಇವರು ಆಟಗಳನ್ನು ಆಡಿದರೂ ಕೂಡ ಜಂಗಮರನ್ನು ಕೇಳದೆ ಏನೂ ಮಾಡುವುದಿಲ್ಲ. ಇದು ಹಿಂದಿನಿಂದ ಬಂದಂಥ ಪದ್ಧತಿ. ಇದು ಜ್ಯೋತಿಷ್ಯ ಕೂಡ ಒಂದು ವಿಜ್ಞಾನವಾಗಿದೆ ಅಂತಕ್ಕಂಥದ್ದು ಬಹಳ ಜನಗಳಿಗೆ ಪಾಪ ಗೊತ್ತಿಲ್ಲ. ಯಾಕಂದರೆ ಅದರ ಬಗ್ಗೆ ಓದಿದ್ರೆ ಮಾತ್ರ, ತಿಳ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದ್ದರಿಂದ ನಾನು ಈ ವಚನಗಳನ್ನು ಬರೆದಿದ್ದೇನೆ. ಇದು ಸತ್ಯ ಕೂಡ. ಎಲ್ಲ ಸೂತ್ರವು ಜಗದ ಜಂಗಮದ ಕೈಲಿರುವುದು. ಇಂಡೈರೆಕ್ಟಾಗಿ ಹಿಂದುಗಡೆಯಾಗಿ ಹಿನ್ನೆಲೆಯಲ್ಲಿ ಜಂಗಮರ ಬಗ್ಗೆ ಏನೇನೇ ಮಾತಾಡಿದರು, ಮತ್ತು ಅದೇ ಮನುಷ್ಯ ಜಂಗಮರಿಗೆ ಫೋನ್ ಮಾಡಿ ಇವಾಗ ಸಮಯ ಹೇಗಿದೆ, ನಮ್ಮ ಮಗುವಿಗೆ ಜವಳ ತೆಗೆಸ್ಬೇಕು ನೋಡಿ, ನಾವು ಗೃಹ ಪ್ರವೇಶ ಮಾಡಬೇಕು ನೋಡಿ, ಇನ್ನೊಂದು ನೋಡಿ ಅಂತ ಹೇಳ್ಬಿಟ್ಟು ಅವನೇ ಫೋನ್ ಮಾಡ್ತಾನೆ. ಈ ರೀತಿ ಇರೋದರಿಂದ ಇದು ನಿಜವಲ್ಲ, ವಾಸ್ತವ ಅಲ್ಲ. ಜಂಗಮರ ಒಂದು ಮಾರ್ಗದರ್ಶನ, ಜಂಗಮರ ಒಂದು ಪ್ರಾಮುಖ್ಯತೆ, ಅವಶ್ಯಕತೆ ಸಮಾಜಕ್ಕೆ ಬಹಳ ಇದೆ ಅಂತಕ್ಕಂಥದ್ದು. ಯಾಕಂದರೆ ಚೈತನ್ಯ ವಸ್ತು ಜಂಗಮ, ಸೂಕ್ಷ್ಮೆಯನ್ನು ಹೇಳ್ತಕ್ಕಂಥವನು ಜಂಗಮ, ಸ್ಥೂಲದಿಂದ ಸೂಕ್ಷ್ಮಕ್ಕೆ ಕರ್ಕೊಂಡು ಹೋಗ್ತಕ್ಕಂಥವನು ಜಂಗಮ. ಆದ್ದರಿಂದ ಜಂಗಮರ ಪ್ರಾಮುಖ್ಯತೆ ಬಹಳ ಇದೆ ಅಂತ ದೃಷ್ಟಿಯಿಂದ ನಾನು ಎಲ್ಲ ಸೂತ್ರವು ಜಗದ ಜಂಗಮದ ಕೈಲಿರುವುದು ಅಂತ ಹೇಳಿದ್ದೇವೆ. ಬಲ್ಲ ಜನಗಳು ಅರಿತು ನಡೆದೊಡೆ, ಇದನ್ನು ತಿಳ್ಕೊಂಡಂಥ ಜನಗಳು ತಿಳ್ಕೊಂಡು ಚೆನ್ನಾಗಿ ಅರಿತು ನಡೆದೊಡೆ ಜಂಗಮದ ಅರ್ಥವು ಬಹಳ ಚೆನ್ನಾಗಿ ಜಗತ್ತಿಗೆ ಬಳಕೆಯಾಗುತ್ತೆ. ಸುಲಲಿತವಾಗಿ ನಡೆಯುವುದು ಜಗವು, ಭಾಳ ಸುಸೂತ್ರವಾಗಿ ಜಗ ನಡೆಯುತ್ತೆ ಅಂಥೇಳಿ. ಜಗವು ಪಲ್ಲವಿಸುವುದು ಅಂದರೆ ಹೂವು ಹಣ್ಣು
ಮತ್ತು ಕಾಯಿಗಳು ಫಲಗಳು ಹೇಗೆ ಜಗತ್ತಿನಲ್ಲಿ ಸುಭಿಕ್ಷವಾದ ಮಳೆ ಬೆಳೆಯಾದಾಗ ಹೇಗೆ ಪ್ರಜ್ವಲಿಸ್ತವೋ ಹಾಗೆ ಜಂಗಮದ ಜೊತೆ ಚೆನ್ನಾಗಿ ಸರಸದಿಂದ ಇದ್ದರೆ ಜಗವು ಪಲ್ಲವಿಸುವುದು, ಜಗತ್ತು ಉದ್ಧಾರ ಆಗುತ್ತೆ ಅಂತಕ್ಕಂಥ ಮಾತು. ಜಂಗಮವು ಮುನಿದೊಡೆ ಜಗವು ಸೊರಗುವುದು. ನೀವು ಜಂಗಮರ ಜೊತೆ ಏನಾದರೂ ಮುನಿಸ್ಕೊಂಡು ವಿರೋಧವನ್ನು ಕಟ್ಟಿಕೊಂಡ್ರೆ ಜಗತ್ತು ಸೊರಗುತ್ತೆ. ಅದರಿಂದ ಜಂಗಮನಿಗೇನು ನಷ್ಟ ಇಲ್ಲ, ನಿಮಗೆ ಅದರಿಂದ ನಷ್ಟ ಇದೆ. ಜಂಗಮರ ಹಿರೇಮಠಗಳು ಹುಟ್ಟಿದ್ದೇ ವಿದ್ಯಾಭ್ಯಾಸವನ್ನು ಕಲಿಸಲು, ಲೌಕಿಕ ಮತ್ತು ಪಾರಮಾರ್ಥಿಕ ವಿದ್ಯೆಗಳನ್ನು ಕಲಿಸಲಿಕ್ಕೆ ಹಿರೇಮಠಗಳು ಹುಟ್ಟಿದ್ದೇವೆ ವಿನಃ ಇನ್ಯಾವುದೇ ನಿಮ್ಮ ಮನೆಯಿಂದ ರಾಗಿ ಬೇಳೆ ಬೆಲ್ಲ ಇಸ್ಕೊಂಡೋಗಿ ಊಟ ಮಾಡಲಿಕ್ಕಲ್ಲ ಹಿರೇಮಠಗಳು ಹುಟ್ಟಿದ್ದು. ಅದರಿಂದ ಇದನ್ನು ನೀವು ತಿಳ್ಕೋಬೇಕು. ಕಂಗಳನ್ನು ಬಿಟ್ಟು ಜಂಗಮವು ನೋಡಿದೊಡೆ ಜಗ ನಿಮಿರುವುದು. ಜಂಗಮ ಒಂದ್ಸಲ ಜಗತ್ತಿನ ಕಡೆ ಕಣ್ಬಿಟ್ಟು ನೋಡಿದ ಕೂಡಲೇ ಜಗತ್ತಿಗೆ ಜಂಗಮದ ದರ್ಶನವಾಗಿ ಅಲ್ಲಿ ಚೈತನ್ಯ ಶಕ್ತಿಯು ಕಾಣುತ್ತೆ, ಪ್ರದರ್ಶನವಾಗುತ್ತದೆ. ಅದನ್ನು ಇವನು ಭಕ್ತನು ದರ್ಶನ ಮಾಡಿದಾಗ ಅವನ ಮನಸ್ಸು ಪ್ರಫುಲ್ಲವಾಗಿ ಅವನೊಳಗಡೆ ಚೈತನ್ಯ ಸೇರ್ಕೊಳ್ಳುತ್ತೆ. ಯಾಕಂದರೆ ಜಂಗಮರೊಳಗಡೆ ಚೈತನ್ಯ ಇದೆ. ಅದರಿಂದ ಜಂಗಮನು ಜಗತ್ತಿನ ಸೂತ್ರಧಾರಿಯಾಗಿದ್ದಾನೆ. ಜಗವು ನಿಮಿರುವುದು. ಜಂಗಮದ ಶಾಪದಿಂ ಜಗ ಕೆಟ್ಟು ಆಳು ಸುರಿಯುವುದು. ಜಂಗಮ ಏನಾದರೂ ಶಾಪ ಕೊಟ್ಟರೆ ಖಂಡಿತವಾಗೂ ಆ ಊರಾಗಲಿ ಆ ಪ್ರದೇಶವಾಗಲಿ ಉದ್ಧಾರ ಆಗೋದಿಲ್ಲ, ಅದು ಕ್ರಮೇಣ ಸೊರಗ್ತಾ ಬರುತ್ತೆ ಅಂತಕ್ಕಂಥದ್ದು ಹಿಂದಿನಿಂದಲೂ ಬಂದಂಥದ್ದು, ಈಗಲೂ ವಾಸ್ತವ ಅಂಶ. ಜಂಗಮದ ಉಪದೇಶ ಜಂಗಮದ ಮತಿಮಾರ್ಗ. ಜಂಗಮದ ಉಪದೇಶ ಕೇಳಬೇಕು, ಅದು ಅಪರೂಪವಾದ್ದು. ಜಂಗಮದ ಮತಿಮಾರ್ಗ, ಜಂಗಮದ ಮತಿ ಏನಿದೆ ಅದು ಒಳ್ಳೆಯ ಮಾರ್ಗವನ್ನು ತೋರಿಸ್ತಕ್ಕಂಥ